ನಮಸ್ಕಾರ. ನಾನು ನಿಮ್ಮ ನಿತೀಶ್ ವಿಜಿ ಮಾತಾಡ್ತಾ ಇರೋದು. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತು ಆರೆಂಜ್ ಡ್ರೆಸ್ ಹಾಕೊಂಬಂದಿದ್ದೀನಿ. ಅಂದರೆ ಪಕ್ಕ ಆರೆಂಜ್ದು ಏನೋ ಸ್ಪೆಷಲ್ ಬೈಕ್ ಇರುತ್ತೆ. ಯಾವುದಿರ್ಬೋದು ಬೈಕು ನಿಮಗೆ ಹೋಯ್ತಾ ಗೊತ್ತಾಗುತ್ತೆ ನೋಡಿ. ಎಲ್ಲರಿಗೂ ಫೇವ್ರೇಟ್ ಬೈಕ್, ನಮಗೆಲ್ಲ ಗೊತ್ತಾಗೋಯ್ತು. ಆಲ್ಮೋಸ್ಟ್ ಆಲ್ ಯಂಗ್ಸ್ಟರ್ಸ್ಗೆಲ್ಲ ಒಂದು ಜಮಾನದಲ್ಲಿ ಹೆಸರು ತಕ್ಕನಾಗೆ 2012, 13, 14, 15 ಟೈಮಲ್ಲಿ ಡೆತ್ ನೋಟ್ ಜಾಸ್ತಿ ಆಗಿತ್ತು ಬೈಕಿಂದ ನಮ್ಮ ಇಂಡಿಯನ್ ರೋಡ್ಸಲ್ಲಿ. ಇವಾಗೂ ಅದೇ ಥರ ಐತೆ. ಈಗ ಬೈಕ್ನ ಚಪ್ಪರಿ ಅಂತಾರೆ, ಏನೇನೋ ಅಂತಾರೆ. ಬಟ್ ಆ ಗಾಡಿ ಬಗ್ಗೆ ನಮಗೆ ಮಾತ್ರ ಗೊತ್ತು ಎಷ್ಟು ಪವರ್ ಐತೆ ಅದೆಲ್ಲ ಅಂತೇಳಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಒಟ್ಟಿನಲ್ಲಿ ಒಂದು ಲೆಗೆಸಿನೇ ಕ್ರಿಯೇಟ್ ಮಾಡಿತ್ತು. ಈಗೂ ನನ್ನ ಫೇವ್ರೇಟ್ ಬೈಕ್ ಯಾವುದು ಅಂತ ಬಂದರೆ ಅದೇ KTM ಡ್ಯೂಕ್ 390. ಬಟ್ ನನ್ನ ಹತ್ರ ಇವಾಗಿರೋದು RC200 GP ಎಡಿಷನ್ನು. ಇವಾಗ ಬನ್ನಿ ಹೋಯ್ತಾ ನೋಡೋಣ ಹೇಗಿದೆ ಆ ಬೈಕು. ಹೊಸ ಮಾಡಲು ಈ ಬೈಕ್ ಹತ್ತತ್ರ ಒಂದು 300-400 ಕಿಲೋಮೀಟರ್ ರೋಡ್ ಐತೆ ಅಷ್ಟೇ. ಎಕ್ಸ್ಟ್ರಾ ಏನೂ ಓಡಿಲ್ಲ. ನೋಡೋಣ ಹೇಗಿದೆ ಬೈಕು. ಕಲ್ಲೇ ಖರಾಬ್ ಆಗೈತಿ. ಕೂಲಿಂಗ್ ಪೇಪರ್ ಹಾಕ್ಸಿರೋದು. ನಾನು ಆರೆಂಜು, ಇದು ಆರೆಂಜು, ಸೇಮ್ ಕಲರ್, ಏನೂ ಚೇಂಜಸ್ ಇಲ್ಲ. ಇಲ್ಲಿ ನೋಡಿ ಇರ್ಬೋದು RC200 ಅಂತ ಹಾಕಿದ್ದಾರೆ. ಇದಕ್ಕೆ ಫುಲ್ಲು ಜೋಶಲ್ಲಿದ್ದೀನಿ ಏನು ಮಾಡ್ಬೋದು ಅಂತೇಳಿ ಬೈಕಲ್ಲಿ. ಈ ಗಾಡಿ ಓಡಿಸ್ತಾ ಇರೋದು ಫಸ್ಟ್ ಟೈಮು. GP ಎಡಿಷನ್ನು KTM RC ಕಪ್ಪಲ್ಲೇ ಓಡಿಸಿದೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಬಟ್ 390 ಓಡಿಸಿದ್ದು. 200 ನಾನು ಇವತ್ತೇ ನೋಡ್ತಾ ಇರೋದು. 200 ಐತೆ ಅಂತ ಹೇಳಿ. ಬನ್ನಿ ನೋಡೋಣ ಹೇಗೈತೆ, ರೈಡ್ ಮಾಡೇ ಓಡಿಸೋಣ. ಮತ್ತು ಓನರ್ ರಿವ್ಯೂ ಕೇಳೋಣ ಹೇಗೈತೆ ಬೈಕ್ ಬಗ್ಗೆ ಅಂತೇಳಿ. ಲೆಟ್ಸ್ ಗೋ. ಕಾರ್ಬನ್ ಫೈಬರ್ ಅಲ್ಲ ಇದು, ಒರಿಜಿನಲ್ ಅಲ್ಲ. ಇದು ಬ್ರೆಂಬೋ ಹಾಕ್ಸೋನೆ, ಇದು ಒರಿಜಿನಲ್ ಅಲ್ಲ. ಆ್ಯಕ್ಚುಲಿ ಒರಿಜಿನಲ್ ಬ್ರೆಂಬೋ ಬಂದು 45,000 ಪ್ಲಸ್ ಐತೆ. ಮಾಸ್ ಸಿಲಿಂಡರು. ಕ್ಯಾಲಿಪರ್ 1 ಲಕ್ಷ ಚಿಲ್ಲರೆ ಐತೆ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಬ್ರೆಂಬೋದು ಇಲ್ಲಿ ನೋಡಿ. ಇವನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಧನು 0.6. ಇಲ್ಲಿ ನೋಡಿ ಡಾಕ್ಟರ್ 46, ದಿ ಡಾಕ್ಟರ್ 46. ಏನೇನೋ ಮಾಡಿಸ್ಬಾರ್ದು ಅದೆಲ್ಲ ಮಾಡಿಸೋನೆ. ಹಿಂದೆ ಬೆಲೆ ಇಲ್ಲ, ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ನಂಬರ್ ಪ್ಲೇಟೇ ಹಾಕಿಲ್ಲ. ಈ ಗಾಡಿ ನೋಡೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಹೊಡೈತೆ ಅಂತೇಳಿ. ಇವನಿಗೆ ನೋಡಿ ಕ್ಲಚ್ಚು ಅಷ್ಟೇ, ಅದು ಬ್ರೆಂಬೋದೇ ಆಗ್ತಾನೆ ನೋಡಿ. ಇದು ಬ್ರೆಂಬೋ ಸಿಂಬಲ್ಲೇ ರಾಂಗು. ಕರೆಕ್ಟೇ, ಬಟ್ ಕ್ಲಿಯರೆನ್ಸ್ ಇಲ್ಲ, ಅದರಲ್ಲೇ ಗೊತ್ತಾಗುತ್ತೆ. ಇಲ್ಲೂ ನೋಡಿ ಈ ಥರ ಎಲ್ಲ ಬ್ರೆಂಬೋ ಮಾಸ್ ಸಿಲಿಂಡ್ರಲ್ಲಿ ಈ ಥರ ಗೋಲ್ಡ್ ಕಲರ್ ಎಲ್ಲ ಬರೋದೇ ಇಲ್ಲ. ಫಿನಿಶಿಂಗ್ ಪಕ್ಕ ಇರುತ್ತೆ. ಈ ಲಿವರ್ ನೋಡಿ ಬಿದ್ದರೆ ಏನೂ ಆಗಲ್ಲ. ಇದು ಒಂದು ಕಾರ್ಬನ್ ಫೈಬರ್ದು ಹಾಕೋನೆ, ಇದು ಡೂಪ್ಲಿಕೇಟೆ. ಎಲ್ಲ ಒರಿಜಿನಲ್ ಹಾಕ್ಸಕ್ಕೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಒರಿಜಿನಲ್ ಕಾರ್ಬನ್ ಫೈಬರ್ ಎಷ್ಟು ಅಂತ ಗೊತ್ತಾನ? ಇದರಲ್ಲಿ ಎಷ್ಟೊಂದು ಜನಕ್ಕೆ ಈ ಗಾಡಿ ಲುಕ್ಕೇ ಇಷ್ಟ ಆಗಿಲ್ಲ. ನಾನು ಇವಾಗ ಬೈಕಲ್ಲಿ ಸ್ಟಂಟ್ ಮಾಡಬೇಕು ಅಂದರೆ ABSನ ರಿಮೂವ್ ಮಾಡಿದ್ದೀನಿ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ನಾನು ಸೂಪರ್ ಮೋಟೋಗೆ ಹಾಕೊಂಡ್ರೆ ABS ಆಫ್ ಆಗುತ್ತೆ. ಬಟ್ ಆದರೆ ನಾನು ABS ಆಫ್ ಮಾಡಿದ್ದೀನಿ. ನನಗೆ ನಂಬಿಕೆ ಇಲ್ಲ. RC ಅಂದರೆ ರೇಸ್ ಕಾಂಪಿಟೇಷನ್ ಅಂತ ಹೇಳಿ 200 ರೆಡಿ ಟು ರೇಸ್ ಐತೆ. ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ ಮೋಟಾರ್ ಎಕ್ಸ್ ಆಫ್ ಆಯಿಲ್ ಸ್ವಿಟ್ಜರ್ಲ್ಯಾಂಡ್ ಅಂತ WP ಸಸ್ಪೆನ್ಷನ್ ಕೊಟ್ಟವನೆ ಅಪೆಕ್ಸು. ನನಗೆ ಎಲ್ಲೋ ನೋಡ್ದಂಗದಲ್ಲ. ಮೇನಾಗಿ ಕರ್ವ್ ರೇಡಿಯೇಟ್ರ್ ಕೊಟ್ಟವನು ಈ ಗಾಡೀಲಿ C ಶೇಪಲ್ಲಿ. ಇನ್ನು ಈ ಗಾಡೀಲಿ ಇನ್ನೂ ಏನೇನು ಕೊಟ್ಟವನೋ ಅದ್ರ ಫೀಚರ್ಸ್ ಎಲ್ಲ ನಮ್ಗೆ ಹೇಳಕ್ಕೆ ಬರಲ್ಲ. ನನಗೆ ಗೊತ್ತಿರೋದು ಒಂದೇ, ನನಗೇನು ತೋರ್ಸೋಕ್ಕೆ ಬರುತ್ತೆ ಅದನ್ನ ತೋರಿಸ್ತೀನಿ. ಅರ್ಥ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಬಟ್ ಅರ್ಥ ಆಗಿಲ್ಲ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋದು ಇಷ್ಟೇ ಈ ಬೈಕ್ ಬಗ್ಗೆ. ಇನ್ನೇನೇ ಕೇಳಂಗಿದ್ರು ಓನರ್ನೇ ಕೇಳಬೇಕು, ಏನು ಪವರ್ ಐತೆ, ಏನೈತೆ, ಎತ್ತೈತೆ ಅಂತ. ನಾವು ಸ್ಟಂಟ್ ಮಾಡಬೇಕು ಅಂದರೆ ಪವರ್ ಇರಲಿ ಬಿಡಲಿ ಬೈಕಲ್ಲಿ ನಾವು ಸ್ಟಂಟ್ ಮಾಡೇ ಮಾಡ್ತೀವಿ. ಅಷ್ಟು ಎಕ್ಸ್ಪೀರಿಯೆನ್ಸ್ ಐತೆ. ನನಗೆ ಮೇನಾಗಿ ಇಷ್ಟ ಆಗಿದ್ದು ಅಂದರೆ ಈ ಅಲಾಯ್ ವೀಲ್ಸ್ ಏನು ಸಖತ್ತಾಗೈತೆ ಗೊತ್ತಾ. ಕೂತ್ಗಳಲ್ಲಿ
1 2 3 4 ಕಡ್ಡಿ. ಹಳೇದು ಎಷ್ಟೊಂದು ಕಡ್ಡಿ ಇಕ್ಕಿದ ಫೋಕ್ಸ್ ಥರ, ಇದರಲ್ಲಿ 4 ಕಡ್ಡಿ ಇಕ್ಕೋನೆ 5. ಆದರೂ ನೋಡೋಕ್ಕೆ ಲುಕ್ಕಾಗೈತೆ, ಸಕ್ಕದಾಗೈತೆ. ಹಳೆ ಆರ್ ಸಿನೂ ಚೆನ್ನಾಗೈತೆ. ಹಳೆ ಆರ್ ಸಿಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಸ್ವಲ್ಪ ಡಮ್ಮಿ ಥರ ಐತೆ, ಆದರೂ ಪರವಾಗಿಲ್ಲ, ನೋಡೋಕ್ಕೆ ಚೆನ್ನಾಗೈತೆ. ರೇಸ್ ಲುಕ್ಕಲ್ಲೇ ಐತೆ. ಇಲ್ಲಿ ನೋಡಿ, ಇವ್ನು ರೆಡಿ ಮಾಡ್ತಾನೆ ಒಂದು ಸೆನ್ಸರು. ಬೈಕ್ ಓನರ್ ಗಾಡಿನೆಲ್ಲ ರೆಡಿ ಮಾಡಿದಾಗೈತೆ. ಹೆಂಗೈತೆ ಬೈಕ್ ಬಗ್ಗೆ ಏನೈತೆ, ನಿನಗೆ ಆರ್ ಸಿನೇ ತಾಂಬೇಕು ಅಂತ ಏನು ಕಾರಣ, ಇದೇನು ಲವ್ ಈ ಗಾಡಿ ಮೇಲೆ? ಡ್ರೀಮ್ ಬೈಕ್ ಅದು, ಅದಕ್ಕೆ RC200 ನಿನ್ನ ಡ್ರೀಮ್ ಬೈಕಾ? ನನಗೂ ಬೇಜಾನ್ ತಲೆ ತಿಂದವನೇ ತಾಂಬೇಕು ಅಂತ. ಒಳ್ಳೆ ಎಕ್ಸಾಸ್ಟ್ ನೋಟ್ ಒಂದು ಸತಿ ತೋರಿಸು, ಹೆಂಗೈತೆ? ಥ್ರಾಟಲ್ ಜಾಮ್ ಮಾಡಿದ್ದೀನಿ, ಹುಷಾರು. ತೋರಿಸು, ಕೊಡು ಫುಲ್ಲು. ಎಲ್ಲ RPM ಎಷ್ಟು ಕೆಂಡಾಗುತ್ತೆ ಈ ಬೈಕ್ ಬಗ್ಗೆ ಏನಾದರೂ ಹೇಳೋದೈತಾ ತಾಳೋರ್ಗೆ? ಕಂಫರ್ಟಬಲ್ ಹೆಂಗೈತೆ? ಕಂಫರ್ಟಲ್ ಏನಿಲ್ಲ, ಬೆನ್ನೋಬದ ತಗೊಳ್ಳೋರ್ಗೆ. ಅದ್ ಬಿಟ್ರೆ ರಿಸ್ಟ್ ನೋವು ಇಲ್ಲಿ 2 ಕಡೆನೂ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಡಬಲ್ಸ್ ಹಾಕೊಂಡು ಹೋದ್ರೆ ಏನು ಪೇನ್ ಆಗಲ್ವಾ? ಹಾಕೊಂಡು ಹೋದ್ರೆ ಫ್ರಂಟ್ ಬಾಲ್ಸ್ ಹೊಡಿಯುತ್ತೆ. ಏನಿಲ್ಲ ಜಾಸ್ತಿ ಏನಿಲ್ಲ, ಬ್ರೇಕ್ ಹೊಡೆದಾಗ ಬಾಲ್ಸ್ ಹೊಡಿಯುತ್ತೆ ಅಷ್ಟೇ. ಕೂತ್ಕಂತೀಯ? ಹೆಂಗ್ ಕೂತ್ಕೊಳ್ಳೋ? ಹಿಂಗೆ ನಾನು ಹಿಂಗೆ ಕೂತ್ಕೊಳ್ಳೋದು ಬೇಕಾರೆ ಹಿಂದೂ ಕೂತ್ಕೊಬೇಕು. ಸೀಟ್ ಹೆಂಗೆ ಕೇಳೋದು ಕೊಟ್ಟಿರೋದು, ಕಾಲು ಹಿಂಗೆ ಲಾಕ್ ಮಾಡಿ ಇಡು, ಹಿಂಗಿಂದ ಹಿಂದಕ್ಕೆ ಹೋಗು, ಹಂಗೆ ಕೂತ್ಕೊಳ್ಳೋದು, ಗೊತ್ತಾಯ್ತಾ? ಮುಂದಕ್ಕೆ ಬ್ರೇಕ್ ಹೊಡೆದಾಗ ಬರುತ್ತಣ್ಣ. ನೀವು ತೊಡೆಯಲ್ಲಿ ಟೈಸಲ್ಲಿ ನೀಟಾಗಿ ಟೈಟ್ ಮಾಡಿ ಇಟ್ಕೊಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಯ್ತು. ಇವಾಗ ನಾನು ಬೈಕಲ್ಲಿ ಸ್ಟಂಟ್ ಮಾಡೋ ಸಾಹಸ ಮಾಡ್ತಾಯಿದ್ದೀನಿ. ಬೈಕಲ್ಲಿ ಫುಲ್ಲು ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು 3 years ಎಕ್ಸ್ಪೀರಿಯೆನ್ಸ್ ಐತೆ. ಲಾಸ್ಟ್ ವೀಡಿಯೋದಲ್ಲೂ ಹೇಳ್ತಾಯಿದ್ದೀನಿ, ಈ ವಿಡಿಯೋದಲ್ಲೂ ಹೇಳ್ತಾಯಿದ್ದೀನಿ. ತುಂಬ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಾನು ವಿತ್ ಸೇಫ್ಟಿ ಸಮೇತ ಮಾಡ್ತಾಯಿದ್ದೀನಿ, ನೀವು ಕೂಡ ಮಾಡಿ. ನಾನು ಮಾಡ್ತಾಯಿದ್ದೀನಿ ನಮ್ಮ ಪ್ರಾಪರ್ಟಿಲಿ, ನೀವು ರೋಡಲ್ಲೆಲ್ಲ ಮಾಡಬೇಡಿ. ನಿಮ್ಮದು ಸ್ವಂತ ಜಾಗ ಇದ್ದರೆ ನೀವು ಮಾಡ್ಬೋದು, ಸೇಫ್ಟಿ ಗೇರ್ಸ್ ಹಾಕ್ಕೊಂಡು. ಇದನ್ನೆಲ್ಲ ರೋಡಲ್ಲೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಹೋಗೋಣ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಾರ್ ಏನಾಗೈತದು? ಹಂಗೆ ಮೂರು ದಿವಸನೂ ಬೇಕು, ಬ್ಯಾಟ್ಗಳು ಇಕ್ಕೋಬೇಕು ನನಗೆ. ಅಲ್ಲ ಅಲ್ಲಿ ಆಚೆ ಬಿಟ್ಟರೆ ಎತ್ಕೊಂಡೋಗ್ತಾರೆ ನೋಡಿ. ಬನ್ನಿ ನೋಡೋಣ. ಕೈನಲ್ಲಿ ಲಾಗ್ ಅಪ್ಲೋಡ್ ಮಾಡ್ತೀವಿ. ಮನೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್. ಯಾಕಣ? ಹೆಂಗಿದೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಫೈನಲಿ ಏನು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಇವನ್ ಗಾಡಿಗೆ ಬಂದಿದ್ದಾಯ್ತು. ಅಣ್ಣ ನಂಬರ್ ಪ್ಲೇಟ್ ಫಿಟ್ ಮಾಡ್ತಾನೆ. ಏನಾದರೂ ರಿವ್ಯೂ ಹೇಳ್ಚನ? ಸೂಪರ್ ಸೂಪರ್. ಏನು ಮಾಡಬೇಕು, ಜನಗಳು ಇದನ್ನೆಲ್ಲ ರೋಡಲ್ಲಿ ಮಾಡಬಾರ್ದು. ಡೋಂಟ್ ಟ್ರೈ ದಿಸ್ ಎಟ್ ಹೋಮ್. ಅವ್ರ ಹೋಮಲ್ಲೆಲ್ಲ ರೋಡಲ್ಲಿ ಮಾಡಬಾರ್ದು ಹೇಳುವ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಓಕೆ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.